ಇನ್ನು ರೇವ್ ಪಾರ್ಟಿಯ ನಶೆಯ ನಂಟು ತೆಲುಗು ಚಿತ್ರರಂಗದ ನಟ ನಟಿಯರಿಗೂ ಕೂಡ ಸುತ್ತಕೊಂಡಿದೆ. ಕಿಕ್ನಲ್ಲಿದ್ದವರು ರೇಡ್ ಮಾಡಿದ ಪೊಲೀಸರ ಜೊತೆಗೆ ಕಿರಿಕ್ ಮಾಡಿದ್ದಾರೆ. ಹೀಗೆ ಮಾದಕ ಮತ್ತಿನಲ್ಲಿ ರಾದ್ದಾಂತ ಮಾಡಿದ ಅದೆಷ್ಟೋ ಸಿನಿ ಮಂದಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅದೇ ಅಲ್ಲ, ತೆಲುಗಿನ ಖ್ಯಾತ ನಟಿಯು ಡ್ರಗ್ಸ್ ಪಾರ್ಟಿಯಲ್ಲಿ ಜಾಲಿ ಮಾಡಿರೋದು ಬಯಲಾಗಿದೆ. ಆದರೆ ಡ್ರಗ್ ಕೇಸಲ್ಲಿ ಬಚಾವಾಗೋದಕ್ಕೆ ಆಕೆ ಆಡಿರೋ ನೌಟಂಕಿ ಆಟ ಎಲ್ರಿಗೂ ಗೊತ್ತಾಗಿದೆ. ಬಣ್ಣದ ಲೋಕದ ಮಂದಿಯ ಮಾದಕ ಪ್ರಪಂಚದ ನಂಟು ನೆನೆ ರಾತ್ರಿ ಅನಾವರಣವಾಗಿದೆ. ತೆಲುಗು ಸಿನಿಮಂದಿ ವೀಕೆಂಡ್ ಎಂಜಾಯ್ ಮಾಡೋಕೆ ಬೆಂಗಳೂರನ್ನೇ ಬಯಸಿರುವುದು ಬೆಳಕಿಗೆ ಬಂದಿದೆ. ತೆಲುಗು ರಾಜ್ಯದಿಂದ ಬಂದ ನಟ ನಟಿಯರು, ಮಾಡೆಲ್ಗಳು ನಶೆಯಲ್ಲಿ ತೇಲಾಡಿ ಒರಳಾಡಿ ಈಗ ಸಿಸಿಬಿ ಪೊಲೀಸರ ಬಲೆಯಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ. ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ದ ಯುವಕ ಯುವತಿಯರು, ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿ ತೆಲುಗು ನಟಿ ಹೇಮಾ ನೌಟಂಕಿ. ಬೆಂಗಳೂರಿನ ಸಿಂಗೇನ ಅಗ್ರಹಾರದಲ್ಲಿರೋ ಗೋಪಾಲ್ ರೆಡ್ಡಿ ಫಾರ್ಮ್ ಹೌಸ್ಗೆ 71 ಮಂದಿ ಯುವಕರು, 30 ಮಂದಿ ಯುವತಿಯರು ಸೇರಿ ಒಟ್ಟು 101 ಮಂದಿ ಬಂದಿದ್ರು. ಇವರನ್ನೆಲ್ಲ ರೇವ್ ಪಾರ್ಟಿ ಆಯೋಜಕ ವಾಸು ಆಂಧ್ರಪ್ರದೇಶ, ತೆಲಂಗಾಣದಿಂದ ಫ್ಲೈಟ್ನಲ್ಲಿ ಕರೆಸಿದ್ನಂತೆ. ಅಲ್ಲದೆ ರಾಜಕೀಯ ನಾಯಕರು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ತಿಳಿದು ಬಂದಿದೆ. ಅಲ್ಲದೆ ಸುಮಾರು 25ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳಲ್ಲಿ ಆಗಮಿಸಿದ್ರಂತೆ. ಬೆನ್ಸ್, ಜಾಗ್ವಾರ್ನಲ್ಲಿ ಬಂದೋರು ಸಂಡೇ ಮೂಡ್ನಲ್ಲಿ ಫಂಡೇ ಮಾಡಿಕೊಂಡು ಡ್ರಗ್ಸ್ ನಶೆಯಲ್ಲಿ ತೇಲಾಡಿದ್ದಾರೆ. ಅದ್ಯಾವಾಗ ಸಿಸಿಬಿ ಪೊಲೀಸರು ಎಂಟ್ರಿ ಕೊಟ್ರೋ ಪಾರ್ಟಿ ಮೂಡ್ನಲ್ಲಿದ್ದವರು ಥಂಡ ಹೊಡೆದಿದ್ದಾರೆ. ಪಾರ್ಟಿಗೆ ಹೋಗಿಲ್ಲ ಎಂದ ಹೇಮಾ, ಏನಮ್ಮ ಡ್ರಾಮಾ? ತೆಲುಗು ನಟಿ ಹೇಮಾ ಕೂಡ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿ ಸಿಕ್ಕಿಬಿದ್ದಿದ್ದಾರೆ. ಆದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೋ ಅಂತ ನಟಿ ಹೇಮಾ ಭಾರಿ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಎಲ್ಲಿ ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದಿದ್ರೋ ಅದೇ ಜಾಗದಲ್ಲೇ ವಿಡಿಯೋ ಮಾಡಿ, ನಾನು ಎಲ್ಲಿಗೂ ಹೋಗಿಲ್ಲ, ಹೈದರಾಬಾದ್ನಲ್ಲೇ ಇದ್ದೇನೆ, ಡ್ರಗ್ಸ್ పార్టీಯಲ್ಲಿ ఇదేనోదు ఫేక్ న్యూస్ ಅಂತ స్పష్టನೆ కొట్టిದ್ರು. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్. అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. ಅಬ್ಬಬ್ಬಬ್ಬಾ, ಏನಮ್ಮ ನಿನ್ ಡ್ರಾಮಾ? ಕೇಳಿದ್ರಲ್ಲ, ಮೊದಲು ನಾನೆಲ್ಲೂ ಹೋಗಿಲ್ಲ ಅಂತ ನಟಿ ಎಲ್ರಿಗೂ ಯಾಮಾರಿಸಿದ್ರು. ಆಮೇಲೆ ಗೊತ್ತಾಗಿದ್ದೆ ಈ ನಟಿ ಆಸ್ಕರ್ ಲೆವೆಲ್ಗೆ ಆಕ್ಟ್ ಮಾಡಿದ್ದಾರೆ ಅಂತ. ಬೆಂಗಳೂರಿನ ಫಾರ್ಮ್ ಹೌಸ್ ನಲ್ಲೇ ಪೊಲೀಸರನ್ನ ಯಾಮಾರಿಸಿದ್ದ ಹೇಮಾ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೊರ ಬಂದಿದ್ದಾರೆ. ಆಮೇಲೆ ಅದೇ ಫಾರ್ಮ್ ಹೌಸ್ ನ ಹೊರಗೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ತನ್ನ ಹೆಸರನ್ನ ಎಲ್ಲೂ ಹೇಳಬೇಡಿ ಅಂತ ಪೊಲೀಸರ ಕಾಲಿಗೂ ಬಿದ್ದಿದ್ರಂತೆ ಈ ನಟಿ. ಒಂದ್ ವೇಳೆ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಲೂ ಬೆದರಿಸಿದ್ರಂತೆ. ರೇವ್ ಪಾರ್ಟಿಯಲ್ಲಿ ಕೆಲ ರಾಜಕಾರಣಿಗಳು ಭಾಗಿಯಾಗಿರೋ ಸುಳಿವು ಸಿಕ್ಕಿದೆ. ಅದಷ್ಟೇ ಅಲ್ಲ, ಪಾರ್ಟಿಗೆ ಬಂದಿದ್ದ ಒಂದು ಬೆನ್ಸ್ ಕಾರ್ನಲ್ಲಿ ಆಂಧ್ರದ ಎಂಎಲ್ಎ ಪಾಸ್ ಪತ್ತೆಯಾಗಿದೆ. ಶಾಸಕ ಕಾಕನಿ ಗೋವರ್ಧನ್ ರೆಡ್ಡಿ ಎಂಬುವರ ಹೆಸರಿನ ಪಾಸ್ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದೆ. ಇನ್ನು ಸಿಸಿಬಿ ಪೊಲೀಸರಿಗೆ ಸೆರೆ ಸಿಕ್ಕ 101 ಮಂದಿಯಲ್ಲಿ ಯಾರೊಬ್ಬರೂ ಕೂಡ ಕರ್ನಾಟಕದವರಲ್ಲ. ಸಿಕ್ಕಿಬಿದ್ದವರೆಲ್ಲ ಆಂಧ್ರದವರಾಗಿದ್ದಾರೆ. ಇನ್ನು ಒಳಗಡೆ ಸಿಕ್ಕಿಬಿದ್ದ ಕೆಲ ನಟಿಯರು ಪೊಲೀಸರ ಜೊತೆಗೆ ಕಿರಿಕ್ ಮಾಡಿದ್ದಾರೆ. ಪೊಲೀಸರು ದಾಳಿ ಮಾಡೋ ವೇಳೆಗೆ ಕಿಕ್ನಲ್ಲಿ ನಿದ್ದೆಗೆ ಜಾರಿದ್ದ ಮಾಡೆಲ್ಗಳು ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ಸದ್ಯ ಎಲ್ಲರನ್ನೂ ವಶಕ್ಕೆ ಪಡೆದಿರುವ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ರೇವ್ ಪಾರ್ಟಿ ನಡೆದಿರುವಂತದ್ದು ಕನ್ಫರ್ಮ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಡ್ರಗ್ಸ್ ಅನ್ನ ತಗೊಂಡ್ ಬಂದಿದ್ದು ಹೇಗೆ, ಜೊತೆಗೆ ಯಾರು ಇವ್ರಿಗೆಲ್ಲ ಸರಬರಾಜು ಮಾಡಿದ್ರು ಅಂತೇಳಿ ಪೊಲೀಸ್ ಅಧಿಕಾರಿಗಳು ತಪಾಸಣೆ ಒಂದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಬರ್ತ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡಿದಂತ ವಾಸು ಎಂಬಾತ ಏನಿದ್ದಾನೆ, ಆತ ಸೇರಿದಂತೆ ಒಟ್ಟು 5 ಜನರನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.